ಜೀವನದಲ್ಲಿ ಎರಡು ಮುಖ್ಯವಾದ ದಿವಸ. ಒಂದು, ಈ ಭೂಮಿ ಮೇಲೆ ಜನ್ಮ ತಗೊಂಡಿದ್ದ ದಿವಸ ಎಲ್ಲರಿಗೂ ಬಹಳ ಮುಖ್ಯ. ಎರಡನೇದು ಬಹಳ ಮುಖ್ಯವಾದ ದಿವಸ, ನಮಗೆ ಅರಿವಾಗತ್ತಲ್ಲ ನಾನು ಯಾತಕ್ಕೆ ಹುಟ್ಟಿದ್ದೀನಿ ಅಂತ. ಹುಟ್ಟನ್ನ ಸೆಲೆಬ್ರೇಟ್ ಮಾಡ್ತೀವಿ. ಯಾತಕ್ಕೆ ಹುಟ್ಟಿದ್ದೀನಿ ಅಂತ ನಮ್ಗೆ ಅರಿವಾದಾಗ ನಮ್ಗೆ ಎರಡನೇ ಜನ್ಮ ಸಿಕ್ಬಿಡುತ್ತೆ. ಸತ್ತು ಹುಟ್ಟೋದೇ ಬೇಡ. ಇದು ಬಹಳ ಮುಖ್ಯವಾದ ದಿವಸ, ಅರಿವಾಗೋದು. ನನ್ನ ಜೀವನದಲ್ಲಿ ಬಹಳ ಸವಾಲ್. ಒಂದು ಜವಾಬ್ ಬೇಕು, ನಂಗೆ ಉತ್ತರ ಬೇಕು. ಹುಡುಕ್ತಾ ಬಂದೆ. ಹುಡುಕೋದಲ್ಲ ಅಂತ ಗೊತ್ತಾಯ್ತು. ಕಂಡ್ಕೊಳ್ಬೇಕು ನನ್ನಲ್ಲೇ. ಸೆಲ್ಫ್ ಇಂಟ್ರಾಸ್ಪೆಕ್ಷನ್, ಆತ್ಮ ಸಂಶೋಧನೆ. ಇದಕ್ಕೆ ಪ್ರೇರಣೆ ಆಗಿದ್ದು ಭಗವದ್ಗೀತಾ. ಅರ್ಜುನ ಆಗಿ ಭಗವದ್ಗೀತಾ ಓದಿದಾಗ, ನನಗೆ ಪರಮಾತ್ಮ ಹೇಳ್ತಾ ಇರೋದು ಅಂತ ಓದಿದಾಗ ಆವಾಗ ಗೊತ್ತಾಯಿತು, ಸೇವೆ ಅನ್ನೋದು ಅದರಲ್ಲಿ ಕಂಪ್ಯಾಷನ್ ಇರಬೇಕು. ಸೇವೆಯಲ್ಲಿ ಸಂಪೂರ್ಣವಾಗಿ ಟ್ರಸ್ಟ್ ಇರಬೇಕು, ಒಂದು ಡಿಟ್ಯಾಚ್ಮೆಂಟ್ ಇರಬೇಕು, ಅಂಟ್ಕೊಳ್ಳದೆ ಮಾಡಬೇಕು. ಈ ನಾಟಕ ಇದೆಲ್ಲ ನನಗೆ ಅರ್ಥ ಆಗೋಕ್ಕೆ ಶುರು ಆಯಿತು. ಆವಾಗ ಅಂದ್ಕೊಂಡೆ, ನಾನು ಯಾವುದೂ ಎಲ್ಲೂ ಬಿಟ್ಟು ಹೋಗೋದು ಬೇಕಿಲ್ಲ. ನನ್ನ ಫ್ಯಾಮಿಲಿ ಏನಿದೆ ಅದನ್ನು ದೊಡ್ಡದು ಮಾಡ್ತಾ ಹೋಗಬೇಕು ಅಂತ. ಅಂದರೆ ಇಲ್ಲಿ ಏನೂ ಬಿಟ್ಟಿಲ್ಲ, ಎಲ್ಲೂ ಹೋಗಿಲ್ಲ, ಎಲ್ಲಿಂದ ಎಲ್ಲಿಗೂ ತಲುಪಲಿಲ್ಲ. ಇರೋ ಹಾಗೆ ಇರೋದು, ನನ್ನನ್ನು ಗಮನಿಸ್ತಾ ಇರೋದು, ಆ ಇನ್ಫ್ಲೂಯೆನ್ಸ್ನಲ್ಲಿ ಎಲ್ಲರನ್ನೂ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳೋದು. ಹೀಗೆ ಒಂದು ಫ್ಯಾಮಿಲಿ, ವರ್ಲ್ಡ್ ಫ್ಯಾಮಿಲಿ ಆಯಿತೇ ಹೊರತು ಏನು ಆ ಥರ ಏನಾದ್ರು ಬಿಟ್ಟು ಹೋಗಬೇಕು ಅನ್ನೋ ವ್ಯತ್ಯಾಸ ಬರಲಿಲ್ಲ. ಇವತ್ತು ಕೂಡ ಇದೊಂದು ದೊಡ್ಡ ಫ್ಯಾಮಿಲಿ. ಹಾಗೆ ನಮ್ಮ ಜೀವನದಲ್ಲಿ ಯಾವುದು ಒಂದು ಕಡೆ ಬಿಟ್ಟು ಇನ್ನೊಂದು ಕಡೆ ಹೋಗೋದು ಅಂತಿಲ್ಲ, ತಲುಪೋದು ಅಂತ ಇಲ್ಲ. ಇರೋ ಕಡೆನೇ ನಾವು ತಲುಪಬೇಕು. ಇದು ಭಗವದ್ಗೀತೆಯ ಸಾರ.